ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಏನು ಸೈಕಾಲಜಿಗೆ ಸಂಬಂಧಪಟ್ಟಂತೆ 20ನೇ ತರಗತಿ ಇದಾಗಿದೆ. ಎರಿಕ್ ಎರಿಕ್ಸನ್ ಅವರ ಸೈಕೋ ಸೋಷಿಯಲ್ ಥಿಯರಿ ಬಗ್ಗೆ ಹೇಳ್ಕೊಟ್ಟಿದ್ದೆ ಥಿಯರಿ ಕ್ಲಾಸಲ್ಲಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಎರಿಕ್ ಎರಿಕ್ಸನ್ ಅವರ ಥಿಯರಿ ಕುರಿತು MCQs ಇದೆ. ಸೊ ಯಾರ್ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಫೆಬ್ರವರಿ ಮಂತಲ್ಲಿ CTETನ ಬರಿತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಅನುಕೂಲ ಆಗುವಂತೆ ಸೈಕಾಲಜಿ ತರಗತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೈಕಾಲಜಿ ಕ್ಲಾಸಸ್ದು, ಹಾಗಾಗಿ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರ ಜೊತೆಗೆ ಪ್ರತಿದಿನವೂ ತರಗತಿಗಳನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನಿನ್ನೆ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೆ, ಯಾಕಂದರೆ ತುಂಬ ಜನ PDF ನೋಟ್ಸ್ ಕೇಳಿದ್ರಿ. ಹಾಗಾಗಿ ಇವತ್ತು ಕೂಡ ನಾನು ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಜಾಯಿನ್ ಆಗಿ PDF ನೋಟ್ಸ್ಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಸೈಕಾಲಜಿಗೆ ಸಂಬಂಧಪಟ್ಟಂತೆ ಒಂದು PDF ಇದೆ, ಆ PDFನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ಇನ್ಕಂಪ್ಲೀಟ್ ಆದಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೆ ಪ್ರತಿದಿನ ನೀನು ಏನೇ ಕ್ಲಾಸ್ ಮಾಡಿದ್ರೂ ಕೂಡ ಅದರದ್ದು ಒಂದು ನಾನು PDFನ ಹಾಕಿರ್ತೀನಿ, ಸರಿನಾ? ಸೊ ವೆರಿ ಇಂಪಾರ್ಟೆಂಟಾಗಿ ಒಂದೇ PDF ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದೆಲ್ಲ ನಾನು ಏನು ಪ್ರತಿದಿನ ಮಾಡ್ತೀನಿ, ಇದೆಲ್ಲ ಜಸ್ಟ್ ನೀವು ಕ್ಲಾಸ್ ಮುಗಿದ್ಮೇಲೆ ರಿವ್ಯೂಸ್ಗೋಸ್ಕರ ನೋಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಮೇನ್ ಔಟ್ಕಮ್ ಆಫ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದ ಫಸ್ಟ್ ಸ್ಟೇಜ್ ಆಫ್ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಅಂತ. ಸೊ ಎರಿಕ್ ಎರಿಕ್ಸನ್ ಅವರು ಏನು ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೇಜ್ ಏನಾಗುತ್ತೆ, ಫಸ್ಟ್ ಸ್ಟೇಜ್ ಸಕ್ಸಸ್ಫುಲಿ ಮುಗಿದ ಮೇಲೆ ಮಗುವಿನ ಹತ್ರ ಏನು ಬರುತ್ತೆ ಅಂತ. ಸೊ ಆದಷ್ಟು ಏನು ಮಾಡಬೇಕು ಅಂದರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿದ್ರೆ ಥಿಯರಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ನೋಡಿ, ಫೆಡಿಲಿಟಿ ಅಂತ ಇದೆ, ಆಪ್ಷನ್ B ಹೋಪ್ ಅಂತ ಇದೆ, ಆಪ್ಷನ್ C ಪರ್ಪಸ್ ಅಂತ ಇದೆ, ಆಪ್ಷನ್ D ಕಾನ್ಫಿಡೆನ್ಸ್ ಅಂತ ಇದೆ. ಸೊ ಮಗುವಿನ ಸಾಮಾಜಿಕ ಒಂದು ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಎರಿಕ್ ಎರಿಕ್ಸನ್ ಅವರು ಹೇಳ್ತಾರೆ. ಸೊ ಫಸ್ಟ್ ಸ್ಟೇಜ್ ಸಕ್ಸಸ್ಫುಲಿ ಮುಗಿದ ತಕ್ಷಣ ಮಗುವಿನ ಹತ್ರ ಏನು ಬೆಳವಣಿಗೆ ಆಗುತ್ತೆ ಸೋಷಿಯಲ್ ಆಗಿ ಅಂದರೆ, ಮಗುವಿನ ಹತ್ರ ಒಂದು ನಂಬಿಕೆ, ಹೋಪ್ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ನಂಬಿಕೆ ಆಗುತ್ತೆ. ಸೊ ನಾವು ಏನು ಫಸ್ಟಿನ ಒಂದು ಸ್ಟೇಜಲ್ಲಿ ಏನು ನೋಡಿದ್ವಿ, ಟ್ರಸ್ಟ್ ಮತ್ತು ಮಿಸ್ಟ್ರಸ್ಟ್ನ ನೋಡಿದ್ವಿ. ಸೊ ತಾಯಿ ಮತ್ತು ಪೋಷಕರ ಮೇಲೆ ಇರ್ತಕ್ಕಂತಹ ಒಂದು ಟ್ರಸ್ಟ್ ಬಗ್ಗೆ ನೋಡಿದ್ವಿ. ಸೊ ಹಾಗಾಗಿ ಈ ಕೊನೆಯ ಹಂತದಲ್ಲಿ ಮಗುವಿನ ಒಂದು ಫಸ್ಟ್ ಸ್ಟೇಜಿನ ಕೊನೆಯ ಹಂತದಲ್ಲಿ ಮಗುವಿನ ಹತ್ರ ಏನು ಬೆಳೆಯುತ್ತೆ ಅಂದರೆ ಒಂದು ಹೋಪ್ನೆಸ್ಸು ಬೆಳೆಯುತ್ತೆ, ನಂಬಿಕೆ ಬೆಳೆಯುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದ ಇಸೆನ್ಷಿಯಲ್ ಥೀಮ್ ಆಫ್ ದ ಸೆಕೆಂಡ್ ಸ್ಟೇಜ್ ಆಫ್ ಎರಿಕ್ಸನ್ಸ್ ಥಿಯರಿ ಆಫ್ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್? ಸ್ಲೋ ಆಗಿ ಓದ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆನ. ಸೊ ಒಂದ್ಸಲ ಅರ್ಥ ಆಗಿಲ್ಲ ಅಂದರೆ ಎರಡೆರಡು ಸಲ ಓದ್ಕೊಳ್ಳಿ. ನೀವು ಯಾವತ್ತಂತಂದರೆ ಎಕ್ಸಾಮ್ ಇರುತ್ತಲ್ಲ ಆವಾಗ ಕೂಡ ಇದೇನು ಟ್ರಿಕ್ಕನ್ನು ಯೂಸ್ ಮಾಡಬೇಕು. ಫಸ್ಟ್ ಕ್ವಶನ್ ಓದ ತಕ್ಷಣ ಡಿಸೈಡಿಗೆ ಹೋಗಬಾರ್ದು, ಎರಡನೇ ಸಲ ಓದಬೇಕು, ಯಾಕಂದರೆ ಅಪ್ಲೈಡ್ ಕ್ವಶನ್ ಜಾಸ್ತಿ ಇರೋದ್ರಿಂದ 2 ಸಲ 3 ಸಲ ಓದ್ಕೊಳ್ಳಿ ಸ್ನೇಹಿತರೆ. ಓಕೆ, ವಾಟ್ ಈಸ್ ದ ಇಸೆನ್ಷಿಯಲ್ ಥೀಮ್ ಆಫ್ ದ ಸೆಕೆಂಡ್ ಸ್ಟೇಜ್ ಆಫ್ ಎರಿಕ್ಸನ್ ಥಿಯರಿ ಆಫ್ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಅಂತ. ಸೊ ಎಕ್ಸ್ಪ್ಲೋರೇಷನ್ನ, ಫೀಡಿಂಗಾ, ಟಾಯ್ಲೆಟ್ ಟ್ರೈನಿಂಗಾ, D ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಟಾಯ್ಲೆಟ್ ಟ್ರೈನಿಂಗ್ ಆಗುತ್ತೆ. ಓಕೆ, ಸೆಕೆಂಡ್ ಸ್ಟೇಜಲ್ಲಿ ನಾನು ನಿಮಗೆ ಚಿತ್ರ ಹಾಕಿ ಚೆನ್ನಾಗಿ ಹೇಳಿದೆ. ಸೊ ನಿನ್ನಿನ ತರಗತಿಯ ಒಂದು PDF ಕೂಡ ಹಾಕಿದ್ದೀನಿ ಸ್ನೇಹಿತರೆ. PDF ಏನಿದೆ ಚಿತ್ರಗಳಿದೆ. ಸೊ ನಾನು ಯಾವ ರೀತಿ ತೊಗೊಂಡು ಬಂದಿದ್ದೀನಿ ಅದನ್ನು ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದರ ಉಪಯೋಗನ ಪಡ್ಕೊಳ್ಳಿ. ಟಾಯ್ಲೆಟ್ ಟ್ರೈನಿಂಗ್ನ ಒಂದು ಏನು ನೋಡಿದ್ವಿ ನಾವು, ಚಿತ್ರವನ್ನು ನೋಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗಿನ ತರಗತಿಯಲ್ಲಿ ಯಾವುದೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ನಾನು, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಜಸ್ಟ್ MCQ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಸ್ಟೇಜ್ಗೆ C ಆನ್ಸರ್ ಆಗುತ್ತೆ, ಟಾಯ್ಲೆಟ್ ಟ್ರೈನಿಂಗ್ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ವಿಚ್ ಸ್ಟೇಜ್ ಆಫ್ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಪ್ರೀ ಸ್ಕೂಲ್ ಇಯರ್ಸ್ ಅಲ್ಲಿ ಮಗು ಇರುವಾಗ ಯಾವ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಸೊ ಇಂಡಸ್ಟ್ರಿ VS ಇನ್ಫೀರಿಯರಿಟಿ, ಆಪ್ಷನ್ B ಇಂಟೇಟಿವ್ VS ಗಿಲ್ಟ್, ಆಪ್ಷನ್ C ಆಟೋನಮಿ VS ಶೇಮ್ ಆ್ಯಂಡ್ ಡೌಟ್, ಆಪ್ಷನ್ D ಟ್ರಸ್ಟ್ ಆ್ಯಂಡ್ ಮಿಸ್ಟ್ರಸ್ಟ್ ಅಂತ ಇದೆ. ಸೊ ನಾನು ಈಗಾಗಲೇ ಹೇಳಿರೋ ಹಾಗೆ ಅರ್ಥ ಆಗಿಲ್ಲ ಅಂದರೆ ಏನು ಮಾಡಬೇಕು, ಪದೇ ಪದೇ ಓದ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಎಲ್ಲವನ್ನು ಕೂಡ. ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ, ಇಂಟೇಟಿವ್ VS ಗಿಲ್ಟ್ ಇರುತ್ತೆ ಮಗುವಿನ ಹತ್ರ. ಸೊ ಮಗು ಯಾವಾಗ ಪ್ರೀ ಸ್ಕೂಲ್ಗೆ ಬಂದಿರುತ್ತೋ
ಆ ಒಂದು ಪ್ರೀಸ್ಕೂಲ್ನ ಹಂತದಲ್ಲಿ ಮಗುವಿನ ಹತ್ರ ಇಂಟ್ಯೂಟಿವ್ ಗಿಲ್ಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಯಾವುದನ್ನು ನಾನು ಈಗಾಗಲೇ ಹೇಳಿರೋ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ವಿಡಿಯೋ ಲೆಂತಿ ಆಗ್ತಾ ಹೋಗುತ್ತೆ. ಥಿಯರಿ ಕ್ಲಾಸಸ್ ನೋಡ್ಕೊರಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ. ಸೊ ನೋಡಿ, 5ನೇ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಔಟ್ಕಮ್ ಆಫ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದ ಥರ್ಡ್ ಸ್ಟೇಜ್ ಆಫ್ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಅಂತ. ಓಕೆನಾ. ಸೊ ಥರ್ಡ್ ಸ್ಟೇಜ್ ಯಾವುದು? ನೀವು 8 ಸ್ಟೇಜ್ಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಈ 8 ಸ್ಟೇಜನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ MCQನ ನೀವು ಆರಾಮಾಗಿ ಮಾಡ್ಬೋದು ಅಂತ. ಸರಿನಾ? ಸೊ ಫಸ್ಟ್ ನೋಡಿ ಏನಿದೆ ಅಂತ, ಕಾಂಪಿಟೆನ್ಸ್ ಅಂತ ಇದೆ. ಆಪ್ಷನ್ ಬಿ ಯಲ್ಲಿ ವಿಲ್ ಇದೆ. ಆಪ್ಷನ್ ಸಿ ಯಲ್ಲಿ ಫೆಡೆಲಿಟಿ ಇದೆ. ಓಕೆನಾ. ಆಪ್ಷನ್ ಡಿ ಯಲ್ಲಿ ಲವ್ ಅಂತ ಇದೆ. ಸೊ ಯಾವ ಸ್ಟೇಜ್ ಹೇಳಿದ್ದಾರೆ ಇಲ್ಲಿ? ಥರ್ಡ್ ಸ್ಟೇಜ್ ಅಲ್ವಾ? ಥರ್ಡ್ ಸ್ಟೇಜಲ್ಲಿ ಮಗುವಿಗೆ ವಿಲ್ ಬಂದಿರುತ್ತೆ ಸ್ನೇಹಿತರೆ. ಓಕೆ, ಸೊ ವಿಲ್ ಪವರ್ ಬಂದಿರುತ್ತೆ, ತಾನು ಮಾಡಬಹುದು ಅಂತಕ್ಕಂಥದ್ದು. ಓಕೆ, ಸೊ ಅದೆಲ್ಲ ಕಂಪ್ಲೀಟಾಗಿ ಮಾಡ್ತಾ ಹೋದರೆ ಮತ್ತೆ ವಿಡಿಯೋ ಲೆಂತಿ ಆಗುತ್ತೆ. ಡ್ಯೂರಿಂಗ್ ವಿಚ್ ಸ್ಟೇಜ್ ಆಫ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಡು ಚಿಲ್ಡ್ರನ್ ಡೆವಲಪ್ ಸೆನ್ಸ್ ಆಫ್ ಪರ್ಪಸ್? ಮಗುವಿನ ಹತ್ರ ಯಾವಾಗ ಸೆನ್ಸ್ ಆಫ್ ಪರ್ಪಸ್ ಆಗುತ್ತೆ? ಇನ್ಫೆನ್ಸಿ ಅಲ್ಲ, ಅರ್ಲಿ ಚೈಲ್ಡ್ಹುಡ್ ಅಲ್ಲ, ಪ್ರೀ ಸ್ಕೂಲ್ ಅಲ್ಲ, ಅಥವಾ ಸ್ಕೂಲ್ ಏಜ್ ಅಲ್ಲ ಅಂತ. ಓಕೆನಾ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಪ್ರೀ ಸ್ಕೂಲಲ್ಲಿ ಮಗುವಿನ ಹತ್ರ ಏನಾಗುತ್ತೆ? ಸೆನ್ಸ್ ಆಫ್ ಪರ್ಪಸ್ ಇರುತ್ತೆ. ಓಕೆ, ಸೊ ಇದಕ್ಕೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಸ್ಟೇಜ್ ಆಫ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಅ ಯಂಗ್ ಅಡಲ್ಟ್ಹುಡ್? ಓಕೆನಾ. ಯಾವ ಒಂದು ಸಾಮಾಜಿಕ ಒಂದು ಬೆಳವಣಿಗೆ ಆಗಿರುತ್ತೆ ಮಗುವಿನ ಹತ್ರ? ಯಾವಾಗ? ಯಂಗ್ ಅಡಲ್ಟ್ಹುಡ್ಡಲ್ಲಿ ಇದ್ದಾಗ. ಓಕೆ, ಈ ಕೆಳಗಿನಲ್ಲಿ ಯಾವುದು ಯಂಗ್ ಅಡಲ್ಟ್ಹುಡ್ಡಲ್ಲಿ ಇದ್ದಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿದೆ? ಇಂಟಿಮೆನ್ಸಿ vs ಐಸೋಲೇಷನ್. ಅದಾದಮೇಲೆ ನೋಡಿ, ಜನರೇಟಿವ್ಲಿ ನೋಡಿ, ಜನರೇಟಿವಿಟ್ಲಿ vs ಸ್ಟೇಜ್ನೇಷನ್ ಅಂತ ಇದೆ. ಓಕೆ, ಸಿ ಈಗೋ ಇಂಟಿಗ್ರಿಟಿ vs ಡಿಸ್ಪೇಯರ್ ಅಂತ. ಲಾಸ್ಟಲ್ಲಿ ಇಂಟೇಟಿವ್ vs ಗಿಲ್ಟ್ ಅಂತ ಇದೆ. ಓಕೆ ಓಕೆ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸ್ನೇಹಿತರೆ, ಇಂಟಿಮೆನ್ಸಿ ಮತ್ತು ಐಸೋಲೇಷನ್ ಆಗುತ್ತೆ ಸರಿಯಾದಂಥ ಉತ್ತರ. ಆಪ್ಷನ್ ಎ ಯಲ್ಲಿರ್ತಕ್ಕಂತಹ ಇಂಟಿಮೆನ್ಸಿ vs ಐಸೋಲೇಷನ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ರಾಂಗ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ನೆಕ್ಸ್ಟ್ ಪ್ರಶ್ನೆ, ಅಕಾರ್ಡಿಂಗ್ ಟು ಎರಿಕ್ಸನ್ಸ್ ಥಿಯರಿ, ವಾಟ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಹಿಸ್ ಥಿಯರಿ ಆ್ಯಂಡ್ ಫ್ರೈಡ್ಸ್ ಥಿಯರಿ? ನೋಡಿ, ಫ್ರೈಡ್ಸ್ ಅವರ ಥಿಯರಿಗೂ ಮತ್ತು ಎರಿಕ್ಸನ್ ಅವರ ಥಿಯರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಯಲ್ಲಿ ಎರಿಕ್ಸನ್ಸ್ ಥಿಯರಿ ಫೋಕಸ್ ಆನ್ ಎ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ವಿಲ್ ಫ್ರೈಡ್ಸ್ ಥಿಯರಿ ಫೋಕಸ್ ಆನ್ ಎ ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಯಲ್ಲಿ ಎರಿಕ್ಸನ್ಸ್ ಥಿಯರಿ ಫೋಕಸ್ ಆನ್ ಎ ಅರ್ಲಿಯರ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ವಿಲ್ ಫ್ರೈಡ್ಸ್ ಥಿಯರಿ ಫೋಕಸ್ ಆನ್ ಎ ಅಡಲ್ಟ್ಸನ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಯಲ್ಲಿ ಎರಿಕ್ಸನ್ ಥಿಯರಿ ಬೇಸ್ಡ್ ಆನ್ ಎ ಸೋಷಿಯಲ್ ಇಂಟ್ರಾಕ್ಷನ್ ವಿಲ್ ಫ್ರೈಡ್ಸ್ ಥಿಯರಿ ಈಸ್ ಬೇಸ್ಡ್ ಆನ್ ಎ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಇಲ್ಲಿ ನಾವು ಡಿಲೀಟ್ ಮಾಡ್ತಾ ಹೋದರೆ ಸ್ನೇಹಿತರೆ, ಲಾಸ್ಟ್ ಆಪ್ಷನಲ್ಲಿ ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸೋಷಿಯಲ್ ಇಂಟ್ರಾಕ್ಷನ್ ಅಂತಿರೋದು ವೈಗೋಸ್ಕಿ ಅವ್ರದ್ದು ಬರುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಓಕೆನಾ. ಸೊ ಬಿ ಯಲ್ಲಿ ಎರಿಕ್ಸನ್ ಥಿಯರಿ ಫೋಕಸ್ ಆನ್ ಎ ಅರ್ಲಿಯರ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಬಗ್ಗೆ ಅಂತೂ ಎರಿಕ್ಸನ್ ಅವ್ರು ಹೇಳೇ ಇಲ್ಲ, ಹಾಗಾಗಿ ಇಲ್ಲೇ ಡಿಲೀಟ್ ಮಾಡ್ಬೋದು. ಇನ್ನು ಎರಿಕ್ಸನ್ ಥಿಯರಿ ಫೋಕಸ್ ಆನ್ ಎ ಸೈಕೋಸೋಷಿಯಲ್ ಡೆವಲಪ್ಮೆಂಟ್, ಹೌದು ಕರೆಕ್ಟ್ ಆಗಿದೆ, ಎರಿಕ್ಸನ್ ಅವ್ರದ್ದು ಕರೆಕ್ಟ್ ಆಗಿದೆ. ಇನ್ನು ಫ್ರೈಡ್ಸ್ ಥಿಯರಿ ಫೋಕಸ್ ಆನ್ ಎ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ, ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ವಾಟ್ ಈಸ್ ದ ಎಪಿಜೆನೆಟಿಕ್ ಪ್ರಿನ್ಸಿಪಲ್ ಇನ್ ಎರಿಕ್ಸನ್ಸ್ ಥಿಯರಿ ಆಫ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ? ಸೊ ಏನು ಗುಣಲಕ್ಷಣ ಇದೆ ಎರಿಕ್ಸನ್ ಅವರ ಥಿಯರಿದು ಅಂತ? ಓಕೆ, ದ ಪ್ರಿನ್ಸಿಪಲ್ ದಟ್ ಪರ್ಸನಾಲಿಟಿ ಡೆವಲಪ್ಸ್ ಇನ್ ಎ sequence that occur over time and in the context of a larger community. Option B, the principle that personality is determined by individual experience. Option C, the principle that personality is determined by genetics ಅಂತ ಕೊಟ್ಟಿದ್ದಾರೆ.
ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ದ ಎಂಪಿಜೆನೆಟಿಕ್ ಅಂತ ಅಂದರೆ ಲಕ್ಷಣ ಅಂತ ಆಗುತ್ತೆ. ಸೊ ಪ್ರಿನ್ಸಿಪಲ್ ಆಫ್ ಎರಿಕ್ಸನ್ ಥಿಯರಿ ಬಗ್ಗೆ ಕೇಳಿದ್ದಾರೆ. ದ ಪ್ರಿನ್ಸಿಪಲ್ ದಟ್ ಪರ್ಸ್ನಾಲಿಟಿ ಡೆವಲಪ್ಸ್ ಎ ಸೀಕ್ವೆನ್ಸ್ ದಟ್ ಆಕರ್ ದ ಟೈಮ್ ಆ್ಯಂಡ್ ದ ಕಾನ್ಷಿಯಸ್ ಲಾರ್ಜ್ ಕಮ್ಯುನಿಟಿ. ಒಂದು ಲಾರ್ಜ್ ಕಮ್ಯುನಿಟಿಯಲ್ಲಿ ಮಗು ಹಂತ ಹಂತವಾಗಿ ತಮ್ಮ 8 ಸ್ಟೇಜ್ಗಳಲ್ಲಿ ಯಾವ ರೀತಿ ಬೆಳೆಯುತ್ತೆ ಅಂತಕ್ಕಂಥದ್ದೇ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ. ಆಲ್ಮೋಸ್ಟ್ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. 11ನೇ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಫೋಕಸ್ ಆಫ್ ಈಚ್ ಸ್ಟೇಜ್ ಇನ್ ಎರಿಕ್ಸನ್ ಥಿಯರಿ ಆಫ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ. ಸೊ ಆಪ್ಷನ್ ಎ ಡೆವಲಪಿಂಗ್ ಕಾಂಪಿಟೆನ್ಸ್ ಇನ್ ಆ್ಯನ್ ಏರಿಯಾ ಆಫ್ ಲೈಫ್, ಡೆವಲಪಿಂಗ್ ಸೈಕೋಸೋಷಿಯಲ್ ಕ್ವಾಲಿಟೀಸ್, ಡೆವಲಪಿಂಗ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಆಪ್ಷನಲ್ಲಿ ಡೆವಲಪಿಂಗ್ ಕಾಂಪಿಟೆನ್ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನು ಏರಿಯಾ ಆಫ್ ಲೈಫ್ ಅಂತ ಕೊಟ್ಟಿದ್ದಾರೆ. ಸೊ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಡೆವಲಪಿಂಗ್ ಸೈಕೋಲಾಜಿಕಲ್ ಕ್ವಾಲಿಟೀಸ್ ಮಾತ್ರ ಅವರು ಹೇಳಿದ್ದಾರೆ, ಹೌದಾ. ಸೊ ಸೋಷಿಯಲ್ ಆಗಿ ಒಂದು ಮಗು ಯಾವ ರೀತಿ ಡೆವಲಪ್ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಎರಿಕ್ಸನ್ ಅವರು ಹೇಳಿದ್ದಾರೆ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ಎರಿಕ್ಸನ್ಸ್ ಥಿಯರಿ, ವಾಟ್ ಹ್ಯಾಪನ್ಸ್ ಇಫ್ ಎ ಪರ್ಸನ್ ಫೇಲ್ಸ್ ಟು ಡೀಲ್ ಎಫೆಕ್ಟಿವ್ಲಿ ವಿತ್ ದ ಕಾನ್ಫ್ಲಿಕ್ಟ್ಸ್ ಇನ್ ಎ ಪರ್ಟಿಕ್ಯುಲರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆಪ್ಷನ್ ಎ, they will develop a strong sense of self. Option B, they will develop a sense of mastery in that aspect of development. Option C, they may not develop the essential skills needed for the strong sense of self ಅಂತ ಕೊಟ್ಟಿದ್ದಾರೆ. ಸೊ 12th ಕ್ವಶನ್ನು ಸಿ ಆಗುತ್ತೆ ಆನ್ಸರು. ಓಕೆ, ದೇ ಮೇ ನಾಟ್ ಡೆವಲಪ್ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ಕಿಲ್ ನೀಡ್. ಈ ಕ್ವಶನಲ್ಲಿದೆ, ಅಕಾರ್ಡಿಂಗ್ ಟು ಥಿಯರಿ ದಟ್ ಹ್ಯಾಪನ್ಸ್ ದ ಪರ್ಸನಲ್ ಫೇಲ್ಸ್ ಟು ಡೀಲ್ ವಿತ್ ದ ಕಾನ್ಫ್ಲಿಕ್ಟ್. ಒಂದು ಮಗು ಸೋಷಲ್ ಆಗಿ ಡೆವಲಪ್ ಆಗೋದ್ರಲ್ಲಿ ಏನಾದರೂ ಫೇಲ್ಯೂರ್ ಆಗಿದ್ರೆ ಏನಾಗುತ್ತೆ ಅಂದರೆ, ದೇ ಮೇ ನಾಟ್ ಡೆವಲಪ್ ಇಸೆಂಟಿಯಲ್ ಸ್ಕಿಲ್ಸ್ ನೀಡೆಡ್ ಟು ಸ್ಟ್ರಾಂಗ್ ಸೆನ್ಸ್ ಆಫ್ ಸೆಲ್ಫ್. ಸೊ ಒಂದು ಸಮಾಜದಲ್ಲಿ, ಒಂದು ಕಮ್ಯುನಿಟಿಯಲ್ಲಿ, ಒಂದು ಸೋಷಿಯಲಲ್ಲಿ ಆ ಮಗು ಬೆಳಿಲಿಕ್ಕೆ ಏನು ಸ್ಕಿಲ್ಸ್ ಬೇಕೋ ಅದರಲ್ಲಿ ಅದೇನಾಗುತ್ತೆ, ನಾಟ್ ಡೆವಲಪ್ ಆಗುತ್ತೆ, ಯಾವುದೇ ಡೆವಲಪ್ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ಸೋಷಿಯಲ್ ಡೆವಲಪ್ನಲ್ಲಿ ಮಗು ಫೇಲ್ ಆದರೆ, ಪರ್ಸನ್ ಫೇಲ್ಸ್ ಟು ಡೀಲ್ ಅಂತ ಕೊಟ್ಟಿದ್ದಾರೆ ನೋಡಿ ಅಲ್ವಾ. ಸೋಷಿಯಲ್ ಆಗಿ ಮಗು ಡೆವಲಪ್ ಆಗಲಿಲ್ಲ ಅಂತಂದರೆ ಮಗುವಿನ ಹತ್ರ ಸ್ಕಿಲ್ಸ್ ಬೆಳೆಯೋದಿಲ್ಲ. ಸೋಷಿಯಲ್ ಆಗಿ ಹೆಂಗೆ ನಡ್ಕೋಬೇಕು, ಸಮಾಜ ಜೊತೆ ನಾವು ಹೆಂಗಿರಬೇಕು, ಕಮ್ಯುನಿಟಿ ಜೊತೆ ನಾವು ಹೆಂಗಿರ್ಬೇಕು ಅಂತಕ್ಕಂಥದ್ದು ಆ ಮಗುವಿನ ಹತ್ರ ಡೆವಲಪ್ ಆಗೋದಿಲ್ಲ. ಹಾಗಾಗಿ ದೇ ಮೇ ನಾಟ್ ಡೆವಲಪ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. In Erikson's theory, what is the potential income if a person successfully deal with the conflict in a particular stage of development ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ, they will develop a strong sense of self. Option B, they will develop a sense of mastery in the aspect of development. Option C, they will develop a sense of inadequacy in the aspect of ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ, ಬಿ ಆಗುತ್ತೆ. ಸೊ ನೋಡಿ ಪ್ರಶ್ನೆ ಏನಿದೆ ಅಂತ, ಒಂದು ನಿಮಿಷ. ಓಕೆ, ಇಲ್ಲಿ ಮಗು ಸಕ್ಸಸ್ಫುಲ್ ಆಯಿತು ಡೀಲ್ಸಲ್ಲಿ ಅಂತಂದರೆ, ಹಿಂದೆ ಏನು ಕ್ವಶನ್ ಕೇಳಿದ್ರು, ಸಕ್ಸಸ್ ಆಗಿಲ್ಲ ಅಂತ ಕೇಳಿದರು. ಇಲ್ಲೇನು ಕೇಳಿದ್ದಾರೆ, ಇಲ್ಲಿ ಸಕ್ಸಸ್ಫುಲ್ ಆದರೆ ಅಂತ ಕೇಳಿದ್ದಾರೆ. ಹಾಗಾಗಿ ದೇ ವಿಲ್ ಡೆವಲಪ್ ಸೆನ್ಸ್ ಆಫ್ ಮಾಸ್ಟ್ರಿ ಇನ್ ದ್ಯಾಟ್ ಆಕ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಸಮಾಜದಲ್ಲಿ ಮಗು ಸಕ್ಸಸ್ಫುಲ್ಲಿ ಸಮಾಜದ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಆದರೆ, ದೇ ವಿಲ್ ಡೆವಲಪ್ ಎ ಸೆನ್ಸ್ ಆಫ್ ಮಾಸ್ಟ್ರಿ ಇನ್ ದ ಆಕ್ಸೆಪ್ಟ್ ಆಫ್ ಡೆವಲಪ್ಮೆಂಟ್. ವಿಕಾಸ ಅಂತಕ್ಕಂಥದ್ದು ಡೆವಲಪ್ ಆದರೆ ಸಕ್ಸಸ್ಫುಲ್ಲಾಗಿ ಸಮಾಜದಲ್ಲಿ ಮಗು ಉತ್ತಮವಾದಂತಹ ಅಂತಕ್ರಿಯೆಯನ್ನು, ಸಮಾಜೀಕರಣವನ್ನು ಹೊಂದುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ.
ವಿಚ್ ಸ್ಟೇಜ್ ಆಫ್ ಎರಿಕ್ಸನ್ಸ್ ಥಿಯರಿ ಆಕರ್ಸ್ ಡ್ಯೂರಿಂಗ್ ಮಿಡಲ್ ಸ್ಕೂಲ್ ಇಯರ್ ಅಂತ. ಸೊ ಎಲ್ಲಿ ಮಿಡಲ್ ಸ್ಕೂಲ್ ಇಯರ್ ಬರುತ್ತೆ, ಒಂದು 8 ಸ್ಟೇಜ್ಗಳಲ್ಲಿ ಮಿಡಲ್ ಸ್ಕೂಲ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಟ್ರಸ್ಟ್ ಆ್ಯಂಡ್ ಮಿಸ್ಟ್ರಸ್ಟ್ ಬರುತ್ತೆ, ಇದಂತೂ ನಿಮಗೆ ಗೊತ್ತೇ ಇದೆ. ಟ್ರಸ್ಟ್ ಆ್ಯಂಡ್ ಮಿಸ್ಟ್ರಸ್ಟ್ ಫಸ್ಟ್ ಸ್ಟೇಜಲ್ಲಿ ಬರುತ್ತೆ. ಇನ್ಫೆನ್ಸಿ ಒಂದು ಏಜ್ ಅಂತ ನಾವು ಕರಿತೀವಿ, ಹುಟ್ಟಿದಾಗಿನಿಂದ 1.5 ವರ್ಷ. ಸೊ ಹಾಗಾಗಿ ಇದಾಗೋದಿಲ್ಲ, ಮಿಡಲ್ ಸ್ಕೂಲ್ ಏಜ್ ಅಂದರೆ ಆಗಲ್ಲ ಅಲ್ವಾ. ಸೊ ಈ ರೀತಿ ಡಿಲೀಟ್ ಮಾಡೋದನ್ನು ಕಲೀರಿ. ಮತ್ತು ಅಟೋನಮಿ ವಿ ಎಸ್ ಶೇಮ್ ಆ್ಯಂಡ್ ಡೌಟ್ ಅಂತ ಕೊಟ್ಟಿದ್ದಾರೆ. ಸೊ ಅಟೋನಮಿ ಶೇಮ್ ಆ್ಯಂಡ್ ಡೌಟ್ ಇರ್ತಕ್ಕಂಥದ್ದು ಇದ್ರದ್ದು ನೆಕ್ಸ್ಟ್ ಸ್ಟೇಜೇ ಇದೆ. ಸೊ ಇಲ್ಲಿ ಮಗು ಪ್ರೀ ಸ್ಕೂಲಲ್ಲಿರುತ್ತೆ. ಸೊ ಹಾಗಾಗಿ ಇದು ಕೂಡ ಸರಿಯಾದಂಥ ಉತ್ತರ ಅಲ್ಲ. ಇಂಡಸ್ಟ್ರಿ ಆ್ಯಂಡ್ ಇನ್ಫೀರಿಯರಿಟಿ ಅಂತ ಏನು ಕೊಟ್ಟಿದ್ದಾರಲ್ವ, ಇದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇನ್ಫೀರಿಯರಿಟಿ ಅಂದರೆ ಕೀಳಿರಿಮೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆ, ಸೊ ಮಗುವಿನ ಹತ್ರ ಮಿಡಲ್ ಸ್ಕೂಲಲ್ಲಿ ಇಂಡಸ್ಟ್ರಿ ವಿ ಎಸ್ ಇನ್ಫೀರಿಯರಿಟಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅರ್ಥ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ವಿಚ್ ಸ್ಟೇಜ್ ಆಫ್ ಎರಿಕ್ಸನ್ಸ್ ಥಿಯರಿ ಆಕರ್ ಡ್ಯೂರಿಂಗ್ ಎ ಯಂಗ್ ಅಡಲ್ಟ್ ಇಯರ್ ಅಂತ ಕೊಟ್ಟಿದ್ದಾರೆ ನೋಡಿ. ವಿಚ್ ಸ್ಟೇಜ್ ಆಫ್ ಎರಿಕ್ಸನ್ಸ್ ಥಿಯರಿ ಆಕರ್ ಡ್ಯೂರಿಂಗ್ ಎ ಯಂಗ್ ಅಡಲ್ಟ್ ಇಯರ್ ಅಂತ. ಸೊ ಆಪ್ಷನ್ ಎ ಅಲ್ಲಿ ಇಂಟಿಮೆನ್ಸ್ ವಿ ಎಸ್ ಐಸೋಲೇಷನ್ ಅಂತ ಇದೆ. ಓಕೆ, ಇಂಟಿಮೆಸಿ ವಿ ಎಸ್ ಎ ಐಸೋಲೇಷನ್. ಅದಾದಮೇಲೆ ನೋಡಿ ಜನ್ರೇಟೇಟಿವ್ಲಿ, ಓಕೆ, ಜನ್ರೇಟೇಟಿವಿಟಿ ಅಂತ ಇದೆ. ಓಕೆ, ಜನ್ರೇಟೇಟಿವಿಟಿ ವಿ ಎಸ್ ಎ ಸ್ಟೇಜೇಷನ್ ಅಂತ ಇದೆ. ಲಾಸ್ಟಲ್ಲಿ ಆಪ್ಷನ್ ಸಿ ಅಲ್ಲಿ ಏನಿದೆ ನೋಡಿ, ಇಂಟರ್ಜೆನಿಟಿ ವಿ ಎಸ್ ಡಿಸ್ಪಿಯರ್ ಅಂತ ಇದೆ. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂತ ಅಂದರೆ ಆಪ್ಷನ್ ಎ ಆಗುತ್ತೆ. ಓಕೆ, ವಿಚ್ ಸ್ಟೇಜ್ ಆಫ್ ಎರಿಕ್ಸನ್ಸ್ ಥಿಯರಿ ಆಕರ್ ಡ್ಯೂರಿಂಗ್ ಎ ಯಂಗ್ ಅಡಲ್ಟ್ ಇಯರ್ ಅಂತ ಅಂದರೆ ಇದಕ್ಕೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಾರಿ, ಸ್ವಲ್ಪ ಹಿಂದೆ ಮುಂದೆ ಆಗಿದೆ. 15ನೇ ಪ್ರಶ್ನೆ ಇಲ್ಲಿ ಕೊನೆಯದಾಗಿ ಬಂದಿದೆ ಸ್ನೇಹಿತರೆ. ಓಕೆ ಓಕೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು 8ನೇ ಪ್ರಶ್ನೆನೂ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ವಾಟ್ ಈಸ್ ದ ಮೇನ್ ಔಟ್ಕಮ್ ಆಫ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದ ಫೈನಲ್ ಸ್ಟೇಜ್? ನೆನಪಿರಲಿ, ಫೈನಲ್ ಸ್ಟೇಜ್ ಆಫ್ ಎ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್. ಇದಂತೂ ನೀವು ಹೇಳ್ತೀರ ಅಂತ 200% ನಾನು ಅಂದ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ 8 ಸ್ಟೇಜ್ಗಳ ಮುಗಿದ ಮೇಲೆ ಮಗುವಿನ ಹತ್ರ ಏನು ಒಂದು ಡೆವಲಪ್ಮೆಂಟ್ ಆಗುತ್ತೆ, ಲವ್ ಕೇರ ವಿಜ್ಡಮ್ ಅಂತ. ಸೊ ವಿಜ್ಡಮ್ ಸರಿಯಾದ ಉತ್ತರ ಆಗುತ್ತೆ. ಮಗುವಿನ ಹತ್ರ ಒಂದು ನೈತಿಕತೆ ಬೆಳೆದಿರುತ್ತೆ, ಒಂದು ಸೋಷಿಯಲಿ ಯಾವ ರೀತಿ ಬಿಹೇವ್ ಮಾಡ್ತಕ್ಕಂಥ ಒಂದು ಸಂಪೂರ್ಣವಾದ ಜ್ಞಾನ ಮಗುವಿನ ಹೊಂದುತ್ತೆ. ಸೊ ಲಾಸ್ಟ್ ಕ್ವಶನ್ನು 15th ಕ್ವಶನ್ನು. ಟೋಟಲಾಗಿ 17th ಕ್ವಶನ್ ಆಗಿದೆ ಸ್ನೇಹಿತರೆ. ಟೋಟಲಾಗಿ 17 ಪ್ರಶ್ನೆಗಳಾಗಿದೆ. ಸೊ ಇದು 15th ಕ್ವಶನ್ ನೋಡ್ಬೇಕು, ಅಲ್ಲಿ ಮಿಸ್ ಆಗಿತ್ತು, ಅದಕ್ಕೆ ನಾನು ಲಾಸ್ಟ್ ಬರುವಾಗ ಇದನ್ನೇ ಇಟ್ಕೊಂಡಿದ್ದೀನಿ. ಓಕೆ, ಸೊ ನೋಡಿ, ವಿಚ್ ಸ್ಟೇಜ್ ಆಫ್ ಎರಿಕ್ಸನ್ಸ್ ಥಿಯರಿ ಆಕರ್ ಡ್ಯೂರಿಂಗ್ ದ ಟಾಡ್ಲರ್ ಇಯರ್ ಅಂತ ನಾವು ಕರಿತೀವಿ, ಟೋಡ್ಲರ್ ಇಯರ್ಸ್ ಅಂತ. ಸೊ ಆಪ್ಷನ್ ಎ ಟ್ರಸ್ಟ್ ಆ್ಯಂಡ್ ಮಿಸ್ಟ್ರಸ್ಟ್ ಅಂತ ಇದೆ. ಆಪ್ಷನ್ ಬಿ ಅಲ್ಲಿ ಅಟೋನಮಿ ವಿ ಎಸ್ ಶೇಮ್ ಆ್ಯಂಡ್ ಡೌಟ್ ಅಂತ ಇದೆ. ಆಪ್ಷನ್ ಡಿ ಅಲ್ಲಿ ಐಡೆಂಟಿಟಿ ವಿ ಎಸ್ ಎ ಕನ್ಫ್ಯೂಷನ್ ಅಂತ ಕನ್ಫ್ಯೂಸ್ ಅಂತ ಇದೆ. ಓಕೆ, ಕನ್ಫ್ಯೂಷನ್ ಏನಿದೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಅಂದರೆ, ಸೊ ನಿಮಗೆ 15th ಕ್ವಶನಲ್ಲಿ ಬಿ ಆನ್ಸರ್ ಆಗುತ್ತೆ. ಓಕೆನಾ? ಓಕೆ, ಐಡೆಂಟಿಫೈ ಕನ್ಫ್ಯೂಷನ್ ಅಲ್ಲ, ಐಡೆಂಟಿಫೈ ಕನ್ಫ್ಯೂಷನ್ ಅಲ್ಲ, ಆಟೋನಮಿ. ಓಕೆ, ಆಟೋನಮಿ ವಿ ಎಸ್ ಶೇಮ್ ಆಗುತ್ತೆ. ಓಕೆನಾ? ನಾವು ಇದನ್ನು ಈ ಒಂದು ತರಗತಿನ ಸೊ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಏನು ಎರಿಕ್ಸನ್ ಅವ್ರ ಕುರಿತು ಥಿಯರಿ ಕ್ಲಾಸಸ್ ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ MCQ ಕೂಡ ಮಾಡಿದ್ದೀನಿ. ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಇಷ್ಟರ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೈಪ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ದಯವಿಟ್ಟು ಹೈಪ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಎಷ್ಟು ಪಾಯಿಂಟ್ಸ್ ಕೊಡಬೇಕು ಅನಿಸುತ್ತೋ ಪಾಯಿಂಟ್ಸ್ ಕೊಡಿ. ಅದ್ರ ಜೊತೆಗೆ ಸ್ನೇಹಿತರೆ, ಸೊ ಯಾರೆಲ್ಲ ಒಂದು ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ, ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಏನು ಮಾಡಬೇಕು, ಡೌಟನ್ನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.